ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗಿನರ್ಸ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಕೇವಲ 500 ಒಳಗಡೆ ಹೇಗೆ ಮೇಕಪ್ ಪ್ರಾಡಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಹೇಗೆ ಬಜೆಟ್ ಅಲ್ಲೇನೆ ಪ್ರಾಡಕ್ಟ್ಸ್ ಅನ್ನ ಚೂಸ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ತಿ ನೋಡಿ. ನಾನ್ ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟಿಗೆ ನನ್ನ ಫೇಸನ್ನು ಕ್ಲೆನ್ಸ್ ಮಾಡಿಕೊಂಡು ರೋಸ್ ವಾಟರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಮಗೆ ರೋಸ್ ವಾಟರ್ ಬಂದು ಕೇವಲ 50 ರುಪೀಸಲ್ಲಿ ಒಂದು ಸ್ಮಾಲ್ ಬಾಟಲ್ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ನಂತರ ನಾನಿಲ್ಲಿ ನಿವಿಯಾ ಅವರ ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ ಮಾಯಶ್ಚರೈಸರ್ ಅಂತಲೇ ಹೇಳ್ಬೋದು. ಇದಕ್ಕೆ ಬಂದು 110 ರುಪೀಸ್ ಇರುತ್ತೆ. ಇದು ನಮ್ಮ ಮೇಕಪ್ಗೆ ಒಳ್ಳೆ ಬೇಸನ್ನು ಕೊಡೋದ್ರ ಜೊತೆಗೆ ನಮ್ಮ ಫೇಸನ್ನು ಒಂದು ಸ್ಮೂತ್ ಮಾಡಿ ಕೊಡುತ್ತೆ ನಮ್ಮ ಮೇಕಪ್ಪನ್ನು ಅಪ್ಲೈ ಮಾಡೋದಕ್ಕೆ. ಅದೇ ರೀತಿ ನಮ್ಮ ಸ್ಕಿನ್ಗೆ ಬ್ಯಾರಿಯರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನಿವಿಯಾ ಅವರ ಲಿಪ್ ಬಾಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 135 ರುಪೀಸ್ ಆಗಿರುತ್ತೆ. ಇದು ನಮ್ಮ ಲಿಪ್ಸನ್ನು ಲಾಂಗ್ ಟೈಮ್ವರೆಗೆ ಹೈಡ್ರೇಟೆಡ್ ಆಗಿ ಇಡತ್ತೆ. ನೆಕ್ಸ್ಟ್ ನಾನಿಲ್ಲಿ ರಿಕೋಡ್ ಅವರ ಏಸ್ ಆಫ್ ಬೇಸ್ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 295. ಇದು ಕೂಡ ಒಂದು ಮಾಯಶ್ಚರೈಸಿಂಗ್ ಪ್ರೈಮರ್ ಅಂತಲೇ ಹೇಳ್ಬೋದು. ಅದೇ ರೀತಿ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ನಮ್ಮ ಮೇಕಪ್ ಇರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಈ ರೀತಿ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸನ್ನು ಕೊಡೋದಕ್ಕೂ ಕೂಡ ಈ ಪ್ರೈಮರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇನ್ಸೈಟ್ ಅವರ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 197 ರುಪೀಸ್ ಆಗಿರುತ್ತೆ. ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನಾನು ಸ್ವಿಸ್ ಬ್ಯೂಟಿ ಅವರ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದರ ಪ್ರೈಸ್ ಬಂದು 103 ರುಪೀಸ್ ಆಗಿರುತ್ತೆ. ನಾವು ಬ್ಯೂಟಿ ಬ್ಲೆಂಡರ್ನ ಕೂಡ ಚೆನ್ನಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ ನಮ್ಮ ಮೇಕಪ್ಪನ್ನು ನೀಟಾಗಿ ಬ್ಲೆಂಡ್ ಮಾಡೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಹೈ ಕವರೇಜ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 6.5. ಇದರಲ್ಲಿ ನಮಗೆ ತುಂಬ ಶೇಡ್ಸ್ ಅವೈಲಬಲ್ ಇದೆ. ನಮ್ಮ ಫೇಸ್ಗೆ ತಕ್ಕ ಹಾಗೆ ನಾವು ಫೌಂಡೇಶನನ್ನು ಚೂಸ್ ಮಾಡ್ಕೋಬೋದು. ಅದೇ ರೀತಿ ಈ ಒಂದು ಫೌಂಡೇಶನನ್ನು ನಮ್ಮ ಇಂಡಿಯನ್ ಸ್ಕಿನ್ ಟೈಪ್ಸನ್ನು ತಲೆಯಲ್ಲಿ ಇಟ್ಕೊಂಡು ಸ್ಪೆಷಲಿ ಪ್ರಿಪೇರ್ ಮಾಡಿದ್ದಾರೆ. ಈ ರೀತಿ ನಾನು ಸ್ವಲ್ಪನೇ ಹಚ್ಚಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ. ಇದು ಬಂದು ಹೈ ಕವರೇಜ್ ಆಗಿರೋ ಕಾರಣ ಫೌಂಡೇಶನ್ ಬಂದು ಸ್ವಲ್ಪ ತಿಕ್ಕಾಗಿ ಇರುತ್ತೆ. ನಾವು ಹೋಲ್ ಫೇಸ್ಗೆ ಅಪ್ಲೈ ಮಾಡಿ ನಂತರ ಬ್ಲೆಂಡ್ ಮಾಡೋದ್ರಿಂದ ತುಂಬ ಡ್ರೈ ಆಗುತ್ತೆ, ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪನೇ ಹಚ್ಚಿ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಪರ್ಫೆಕ್ಟ್ ಆಗಿ ಅದೇ ರೀತಿ ಕ್ವಿಕ್ ಆಗಿ ನಮ್ಮ ಸ್ಕಿನ್ಗೆ ತಕ್ಕ ಹಾಗೆ ಹೇಗೆ ಫೌಂಡೇಶನನ್ನು ಚೂಸ್ ಮಾಡ್ಕೋಬೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ. ನಾವು ಯಾವುದೇ ಕಾರಣಕ್ಕೂ ಫೌಂಡೇಶನನ್ನು ಕಣ್ಣಿನ ಕೆಳಗೆ ಅದೇ ರೀತಿ ಐಲಿಡ್ಸ್ ಮೇಲೆ ಅಥವಾ ರೆಪ್ಪೆ ಮೇಲೆ ಹಚ್ಚೋಕ್ಕೆ ಹೋಗಬಾರ್ದು. ಅಲ್ಲಿ ನಮಗೆ ಫೈನ್ ಲೈನ್ಸ್ ಅಥವಾ ರಿಂಕಲ್ಸ್ ಇರೋ ಕಾರಣ ನಮ್ಮ ಫೌಂಡೇಶನ್ ಬಂದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಲೈನ್ಸ್ ಫಾರ್ಮ್ ಆಗೋ ಅಥವಾ ಕ್ರೀಸಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ನಾವು ಕನ್ಸೀಲರನ್ನು ಮಾತ್ರ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ಫೌಂಡೇಶನ್ನ ಪ್ರೈಸ್ ಬಂದು 337 ರುಪೀಸ್ ಆಗಿರುತ್ತೆ. ಬಿಗಿನರ್ಸ್ ಅಥವಾ ಆಫೀಸ್ ಗೋಯಿಂಗ್ ಗರ್ಲ್ಸ್ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಬಡ್ಜೆಟಲ್ಲಿ ಈ ಒಂದು ಫೌಂಡೇಶನ್ ಇದೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಟಾಫಿ ಲವ್. ಇದರ ಪ್ರೈಸ್ ಬಂದು 198 ರುಪೀಸ್ ಆಗಿರುತ್ತೆ. ಇದು ಕೂಡ ತುಂಬ ಬಡ್ಜೆಟಲ್ಲಿ ಇರೋ ಕನ್ಸೀಲರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ನನ್ನ ಅಂಡರ್ ಐಸ್ ಅದೇ ರೀತಿ ನನ್ನ ಐಲಿಡ್ಸ್ನ ಮೇಲೆ ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಬ್ಯೂಟಿ ಬ್ಲೆಂಡರನ್ನು ಕೂಡ ನೀಟಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಮಗೆ ಬ್ಲೆಂಡ್ ಮಾಡೋದ್ರಲ್ಲಿ ಅಥವಾ ಪ್ರಾಡಕ್ಟನ್ನು ಸೋಕ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಅದರ ಒಂದು ಇಂಪ್ರೆಷನ್ನೇ ನಮ್ಮ ಫೇಸ್ ಮೇಲೆ ಬೀಳ್ತಾ ಹೋಗುತ್ತೆ, ಮಾರ್ಕ್ಸ್ ಉಳ್ಕೊಳ್ಳುತ್ತೆ. ಸೊ ನಾವು ಬ್ಯೂಟಿ ಬ್ಲೆಂಡರ್ನ ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಬೇಜ್ 03. ಇದನ್ನು ನಾವು 225 ರುಪೀಸ್ಗೆ ಪರ್ಚೇಸ್ ಮಾಡ್ಬೋದು. ಇದು ಕೂಡ ತುಂಬ ಅಫೋರ್ಡಬಲ್ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಒಂದು ಕಾಂಪ್ಯಾಕ್ಟ್ ನಮಗೆ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಮೇಕಪ್ನ ನಮಗೆ ಕೇಕಿಯಾಗಿ ಕಾಣಿಸೋ ರೀತಿ ಮಾಡೋದಿಲ್ಲ. ತುಂಬ ಈಸಿಯಾಗಿ ಬ್ಲೆಂಡ್ ಮಾಡೋದ್ರ ಜೊತೆಗೆ ನಮಗೆ ಒಳ್ಳೆ ಒಂದು ಕವರೇಜ್ನ ಕೂಡ ಈ ಪೌಡರ್ ಕೊಡುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಹಾಗೆ ಐಲೈನರ್ ಇರುವಂತಹ ಒಂದೇ ಪೊಮ್ಯಾಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟನ್ನು ನಾವು ನಮ್ಮ ಐಲೈನರ್ ಆಗಿ ಯೂಸ್ ಮಾಡಿಕೊಂಡು ಇದನ್ನು ನಾವು ನಮ್ಮ ಐಬ್ರೋಸ್ಗೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬ್ರೌನ್ ಶೇಡನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬ್ಲ್ಯಾಕ್ ಕೂಡ ಸಿಗತ್ತೆ, ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ ಜೊತೆ ನಮಗೆ ಒಂದು ಬ್ರಷ್ ಕೂಡ ಬರುತ್ತೆ, ಅದನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಐಬ್ರೋಸ್ನ ಅದೇ ರೀತಿ ಐಲೈನರ್ನ ಕೂಡ ಡ್ರಾ ಮಾಡ್ಕೋಬಹುದು. ಇದು ಬಂದು 2-in-1 ಅದೇ ರೀತಿ ಲಾಂಗ್ ಲಾಸ್ಟಿಂಗ್ ಪ್ರಾಡಕ್ಟ್ ಆಗಿದ್ರು ಕೂಡ ಇದರ ಪ್ರೈಸ್ ಬಂದು ಕೇವಲ 429 ರುಪೀಸ್. ನೆಕ್ಸ್ಟ್ ನಾನಿಲ್ಲಿ ನನ್ನ ಐ ಶ್ಯಾಡೋನ ಅಪ್ಲೈ ಮಾಡೋದಕ್ಕೆ ಒಂದು ಬ್ಲೆಂಡಿಂಗ್ ಬ್ರಷ್ ತೊಗೊಂಡಿದ್ದೀನಿ. ಅದರ ಪ್ರೈಸ್ ಬಂದು ಕೂಡ 147 ರುಪೀಸ್ ಆಗಿರುತ್ತೆ. ಅದೇ ರೀತಿ ಫೇಸಸ್ ಕೆನಡಾ ಅವರ 4-in-1 ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 399 ರುಪೀಸ್. ಈ ಒಂದು ಪ್ರಾಡಕ್ಟ್ ಬಂದು ಹೈಲಿ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಇದರಲ್ಲಿರೋ ಪಿಗ್ಮೆಂಟ್ಸ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದೇ ರೀತಿ ಪದೇ ಪದೇ ನಮಗೆ ಕಲರನ್ನು ಪಿಕ್ ಮಾಡಿ ಬ್ಲೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಾನು ನನ್ನ ಐ ಶ್ಯಾಡೋಗೆ ನೀಟಾಗಿ ಒಂದು ಬೇಸನ್ನು ಒಂದು ಪರ್ಪಲ್ ಶೇಡಲ್ಲಿ ಕ್ರಿಯೇಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಸಿಲ್ವರ್ ಶೇಡಿಂದ ನನ್ನ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಬಂದು ಸೂಪರ್ ಸಿಂಪಲ್ ಹಾಗೆ ಬ್ಯೂಟಿಫುಲ್ ಐ ಶ್ಯಾಡೋ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಸೇಮ್ ಪೊಮ್ಯಾಡನ್ನು ಯೂಸ್ ಮಾಡಿಕೊಂಡು ಒಂದು ಐಲೈನರನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬ್ರೌನ್ ಲೈನರನ್ನು ಯೂಸ್ ಮಾಡಿದ್ದೀನಿ, ನೀವು ಬ್ಲ್ಯಾಕನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಪರ್ಫೆಕ್ಟಾಗಿ ಹೇಗೆ ಐಲೈನರನ್ನು ಅಪ್ಲೈ ಮಾಡ್ಬೋದು ಅಂತ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಫಾರೆವರ್ 52 ಅವರ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ವಾಟರ್ ಪ್ರೂಫ್ ಕಾಜಲ್ ಆಗಿರುತ್ತೆ. ಇದರ ಪ್ರೈಸ್ ಬಂದು 185 ರುಪೀಸ್ ಆಗಿರುತ್ತೆ. ಇದನ್ನು ಈ ರೀತಿ ನೀಟಾಗಿ ನನ್ನ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಮಸ್ಕರಾನ ಅಪ್ಲೈ ಮಾಡ್ಕೋತೀನಿ. ಇಲ್ಲಿ ನಾನು ಮೆಬ್ಲಿನ್ ಅವರ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 299 ರುಪೀಸ್ ಆಗಿರುತ್ತೆ. ಅದೇ ರೀತಿ ಇದು ನಮ್ಮ ಲ್ಯಾಶಸ್ಸನ್ನು ತುಂಬ ವಾಲ್ಯೂಮ್ ಬರೋ ರೀತಿ ಕ್ರಿಯೇಟ್ ಮಾಡಿಕೊಟ್ಟು ಅದೇ ರೀತಿ ವಾಟರ್ ಪ್ರೂಫ್ ಆಗಿರುತ್ತೆ. ಇದನ್ನು ನಾನು ನನ್ನ ಅಪ್ಪರ್ ಹಾಗೆ ಲೋವರ್ ಲ್ಯಾಶಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 299 ರುಪೀಸ್ ಆಗಿರುತ್ತೆ. ಈ ಒಂದು ಪ್ರಾಡಕ್ಟಲ್ಲಿ ನಮಗೆ ಬ್ರಾನ್ಸಿಂಗ್, ಕಾಂಟೋರಿಂಗ್ ಅದೇ ರೀತಿ ಹೈಲೈಟಿಂಗ್ ಶೇಡ್ಸ್ ಕೂಡ ಅವೈಲಬಲ್ ಇದೆ. ಇದನ್ನು ನಾನು ಸೇಮ್ ಒಂದು ಬ್ಲೆಂಡಿಂಗ್ ಬ್ರಷಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕೋರಲ್ ಡ್ರೀಮ್. ಇದನ್ನು ನಾನು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಈ ರೀತಿ ಸ್ಮೈಲ್ ಮಾಡ್ತಾ ಅಪ್ಲೈ ಮಾಡ್ಕೋತೀನಿ. ಇದರ ಪ್ರೈಸ್ ಬಂದು 249 ರುಪೀಸ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಹೈಲೈಟಿಂಗ್ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ರೋಸ್ ಗೋಲ್ಡ್ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಾನು ನನ್ನ ಬ್ರೋ ಬೋನನ್ನು ಹೈಲೈಟ್ ಮಾಡೋದಕ್ಕೆ ಅದೇ ರೀತಿ ನನ್ನ ಚೀಕ್ ಬೋನನ್ನು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದರ ಪ್ರೈಸ್ ಬಂದು 329 ರುಪೀಸ್ ಆಗಿರುತ್ತೆ. ಅದೇ ರೀತಿ ಇದರಲ್ಲಿ ನಮಗೆ ಮಲ್ಟಿಪಲ್ ಶೇಡ್ಸ್ ಇರೋದ್ರಿಂದ ನಮಗೆ ಯಾವ ಕಲರ್ ಶೇಡ್ ಬೇಕೋ ಅದರಲ್ಲಿ ನಾವು ಹೈಲೈಟ್ ಮಾಡ್ಕೋಬಹುದು. ಇದರಿಂದ ನಾನು ನನ್ನ ಹೈಯರ್ ಪಾಯಿಂಟ್ಸ್ ಆಫ್ ದ ಫೇಸನ್ನು ಹೈಲೈಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಫೇಸ್ಗೆ ಹೈಡ್ರೇಷನ್ ಕೊಡೋದ್ರ ಜೊತೆಗೆ ಒಂದು ರಿಫ್ರೆಶಿಂಗ್ ಎಫೆಕ್ಟನ್ನು ಕೊಡುತ್ತೆ. ಇದು ನಮ್ಮ ಮೇಕಪ್ಪನ್ನು ಸೆಟ್ ಮಾಡಿ ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಪ್ರೈಸ್ ಬಂದು 349 ರುಪೀಸ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್. ಇದರ ಪ್ರೈಸ್ ಬಂದು 69 ರುಪೀಸ್ ಆಗಿರುತ್ತೆ. ಇದರಿಂದ ನನ್ನ ಲಿಪ್ಸನ್ನು ನೀಟಾಗಿ ಲೈನ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಬ್ಲಿನ್ ಅವರ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಆರ್ಟಿಸ್ಟ್. ಇದರ ಪ್ರೈಸ್ ಬಂದು 374 ರುಪೀಸ್ ಆಗಿರುತ್ತೆ. ಇದು ಒಂದು ಲಾಂಗ್ ಲಾಸ್ಟಿಂಗ್ ಮ್ಯಾಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಇಲ್ಲಿ ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ 500 ಒಳಗೇನೆ ಇರುತ್ತೆ. ಬಡ್ಜೆಟಲ್ಲಿ ಅದೇ ರೀತಿ ತುಂಬ ಅಫೋರ್ಡಬಲ್ ಆಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು.
ಈ ಒಂದು ಮೇಕಪ್ ಪ್ರಾಡಕ್ಟ್ಸ್ ಈಗ ತಾನೇ ಮೇಕಪ್ನ ಕಲಿತಾ ಇರೋರು ಅಥವಾ ಡೈಲಿ ವೇರ್ಗೆ ಯೂಸ್ ಮಾಡುವಂತಹವರು ಈ ಒಂದು ಪ್ರಾಡಕ್ಟ್ಸ್ ಅನ್ನ ನೀವು ಬೈ ಮಾಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.